Come on. ಅರೆ ಏನ್ ನಡೀತಿದೆ ಇಲ್ಲಿ? ಅರೆ ಏನ್ ನಡೀತಾ ಇದೆ? ಏನ್ ನಡೀತಾ ಇದೆ? ಹಳ್ಳಿ ನೀವ್ ಹೋಗ್ಬೇಕು ಅವ್ರ ಹತ್ರ. ನಿಜ ಇವಾಗ ಸಿಲ್ಕ್ ಸ್ಮಿತಾ ತರನೇ ಕಾಣಿಸ್ತಿದ್ದಾರೆ ನನ್ಗೆ ಇವಾಗ. ಅಯ್ಯೋ ನಂದಿನಿ, ಫಸ್ಟ್ ಆಫ್ ಆಲ್ ನಂದಿನಿ ಅವ್ರನ್ನ ಮೀಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದೆ. ಐ ಆಮ್ ಸೋ ಹ್ಯಾಪಿ ಆಫ್ಟರ್ ಅ ಲಾಂಗ್ ಟೈಮ್ ಮೀಟ್ ಮಾಡ್ತಾರೆ ನಿಮ್ಮನ್ನ. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ. ಆಲ್ ಯೋರ್ ಬ್ಲೆಸ್ಸಿಂಗ್ಸ್. ನೀವು ಬಂದು ವಿಡಿಯೋಸ್ ಎಲ್ಲ ಮಾಡಿ ಹೋಗಿ ಒಂದು ಬೇರೆನೇ ವೈಬ್ ಬಂದ್ಬಿಡ್ತು ಆ್ಯಕ್ಚುಲಿ. ಓಕೆ ರಿಯಲಿ ರಿಯಲಿ. ಅಚ್ಚರಿತ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಅವರು 2 ಡ್ರೆಸ್ ಚೇಂಜ್ ಮಾಡಿದ್ರು. ಕಾಸ್ಟ್ಯೂಮ್ ಎಲ್ಲ ಸಖತ್ತಾಗಿ ತಂದಿದ್ದಾರೆ. ಸೀರೆನ ಯಾವ ಚೂಸ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಸೊ ಸಾರಿ ಐಶ್ವರ್ಯ. ಥ್ಯಾಂಕ್ ಯು ಸೋ ಮಚ್. ಆ ಥರ ಏನಿಲ್ಲ, ಉಳ್ಕೊಂಡ್ರೆ ಸರಿ. ಆಕಾಶ ಒಂದ್ ನಿಮಿಷ. ಓಕೆ, ಆಕಾಶ್ ನನ್ ಕಂಡ್ರೆ ನಿಮ್ಗೆ ಇಷ್ಟನೇ ಇಲ್ವಾ? ನಿಜ ಹೇಳಿ. ನಿಮ್ಮನ್ ಕಂಡ್ರೆ ಯಾರಿಗ ಇಷ್ಟ ಇಲ್ಲ ರೀ? ಇಡೀ ಕರ್ನಾಟಕನೇ ನಿಮ್ಮನ್ನ ಇಷ್ಟ. ಇವಾಗ ನಮ್ಮ ಮನೇಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ಏನಾಗುತ್ತೆ ಅಂತೆಲ್ಲ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಜಾಯ್ನ್ ಆಗ್ತಾ ಇದ್ದೀನಿ ಅಷ್ಟೇ. ನಂದಿನಿ ಇಸ್ ಬಿಸಿ, ಐಶ್ವರ್ಯ ಇಸ್ ಬಿಸಿ ಇನ್ ಕುಕಿಂಗ್. ಎಗ್ ರೈಸ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದು ನಾನು ಮಾಡ್ಕೊಡ್ಬೇಕು, ಐಶ್ವರ್ಯ ಮಾಡ್ಕೊಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನೇ ತಿನ್ನಿಸ್ತಾ ಇದ್ದೀನಿ. ವಾವ್, ಏನ್ ಬಾಂಡಿಂಗ್ ಅಲ್ಲ ನಿಮ್ಮಿಬ್ರದ್ದು. Hey guys, welcome back to my channel. Hey guys, let's go. Welcome to new vlog. ಆಕ್ಚುಲಿ ನಾನು ಲಿಫ್ಟಲ್ಲಿ ಕರ್ಕೊಂಬರೋಣ ಅಂತ ಈ ಲಿಫ್ಟಲ್ಲಿ ಬಂದೆ, ನೀವು ಆ ಕಡೆ ಲಿಫ್ಟಲ್ಲಿ ಬಂದಿದ್ದೀರಾ. ವೆಲ್ಕಮ್ ಟು ಮೈ ಹೋಮ್. ನನ್ನ ಮಗ ಮಾತಾಡ್ಸಿದ್ನಾ? ಓಕೆ, ಒಬ್ಬರೇ ಬಂದಿದ್ದೀರಲ್ಲ, ಇನ್ನೊಬ್ರಲ್ಲಿ. ಹಾಯ್, ನಮಸ್ಕಾರ. ಏನು ಸ್ಯಾರಿಗಿರಿ ಅಂತೆಲ್ಲ ಹೇಳಿದ್ರಿ? ಹಾಯ್. ಸಾರಿ, ಇವಾಗ ಆಕ್ಚುಲಿ ರೆಡಿ ಆಗ್ತೀನಿ. ನಾನು ಬೇರೆ ಕೆಲಸ ಮೇಲೆ ಇದ್ದೆ. ಶೋರ್. ಊಟ ಮಾಡಿ ಇವಾಗ. ಹಾಯ್, ನಮ್ಮ ಟೀಮ್ ಇದು ಸೆಟಪ್ ಮಾಡ್ತಾ ಇದ್ದೀವಿ. ನಂದಿನಿ ಅವ್ರ ಮನೆಗೆ ಮತ್ತು ಆಕಾಶ್ ಅವ್ರ ಮನೆಗೆ ಬಂದಿದ್ದೀವಿ. ಬನ್ನಿ ಐಶ್ವರ್ಯ. ಸೊ ಇವತ್ತು ನಂದು ಬ್ರಾಡ್ಕಾಸ್ಟ್ ಇದೆ ಅವ್ರ ಜೊತೆಗೆ. ನಂದು ಮತ್ತೆ ಐಶ್ವರ್ಯ ರೆಡ್ಡಿ ಅವ್ರದ್ದು ಬ್ರಾಡ್ಕಾಸ್ಟ್ ಇದೆ. ಸೊ ಹಂಗಾಗಿ ಪ್ರೀತಿಯಿಂದ ಕರೆದಿದ್ದಾರೆ, ಬರ ಮಾಡ್ಕೊಂಡಿದ್ದಾರೆ. ನಾವು ಪ್ರೀತಿಯಿಂದ ಬಂದಿದ್ದೀವಿ. ತುಂಬಾ ಬಿಸಿ ವಿಡಿಯೋ ಮಾಡ್ಕೊ ಬಂದಿದ್ದಾರೆ. ಒಬ್ರು ಸಿಕ್ಕಿರೋ ಒಬ್ರು ಇಬ್ರು ಇವಾಗ ಜೋಡಿಯಾಗಿ ಬಂದಿದ್ದಾರಲ್ಲ, ಅದೇ ಖುಷಿ. ಫಸ್ಟ್ ಊಟ ಮಾಡಿ ಕಾಫಿ ಕುಡೀರಿ, ಆಮೇಲೆ ಹಾಗೇನಿಲ್ಲ. ಮೋಸ್ಟ್ಲಿ ಡಯಟ್ ಜಾಸ್ತಿನಾ? ಸ್ವಲ್ಪ. ಬಿಶು ನೀರು ಕೊಟ್ಟ ಬಿಶು ಇವರಿಗೆ. ನಾನು ಸಾರಿ ಚೇಂಜ್ ಮಾಡ್ಕೋಬೇಕು. ಓಕೆ, ಮಾಡ್ಕೊಳ್ಳಿ. ಊಟ ಮಾಡಿ. ಇದೇನು ಬೇಡಲ್ಲ, ಚೆನ್ನಾಗಿದೆ, ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್. ನಾನು ಸಾರಿ ಕಟ್ಕೊಂತೀನಿ. ಓಕೆ, ಸ್ವಲ್ಪ ನೀವು ಆಕ್ಚುಲಿ ಕೂತ್ಕೊಳ್ಳಿ ಐಶ್ವರ್ಯ. ಸಾರಿ ನಮ್ಮ ಮೂರ ಸಾರಿ ತಗೊಂಡು ಮ್ಯಾಚ್ ಮಾಡ್ಕೊಂಡು ನೋಡ್ಬೇಕು. ನೀವು ಮ್ಯಾಚ್ ಮಾಡಿ ನೋಡಿ. ನಾನು ರೆಡಿ ಆಗಷ್ಟು ನಾನು ಸಾರಿ ಮೂರು ಸಾರಿ ತಗೊಂಡ್ಬಂದಿನಿ. ಕಟ್ಕೋಬೇಕು, ನೋಡ್ಬೇಕು. ಹೌದಾ? ನಾವು ಊಟ ಮಾಡೋದು ಲೇಟ್ ಆಗ್ಬಿಡುತ್ತೆ. ಇದೇ ಹಾಫ್ ಅನ್ ಅವರ್. ನಾ ಇನ್ನೊಂದು ರೌಂಡ್ ಊಟ ಮಾಡ್ತೀನಿ. ಅಯ್ಯೋ, ಏನಿದು? ಮತ್ತೆ ಟೈಮ್ ಆಗೋದು ನನಗೆ. ನಾ ರೆಡಿ ಆಗ್ಬೇಕು. ಐಶ್ವರ್ಯನೇ ಫಸ್ಟ್ ಮಾಡೋಣ ಬಿಡಿ. ಐಶ್ವರ್ಯ ಫಸ್ಟ್ ಮಾಡೋಣ. ಐಶ್ವರ್ಯನೇ ಮಾಡೋಣ. ಏನಾಗಲ್ಲ, ಫಸ್ಟ್ ಮಾಡ್ಕೊತೀನಿ. ನೀವು ಮಾಡಿ ಅಷ್ಟೇ. ಇದು ಹಾಕಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ. ಬೇಡ ಸರಿ, ನಾನು ಮುಗಿಸ್ಕೊಂಡು ನಾನು ಹೊಡ್ತೇನೆ. ಏಕೆ? ಒಂಚೂರು ಕೆಲಸ ಇದೆ. ಇಲ್ಲೇನೋ ಮಿಸ್ ಹೊಡಿತು. ಇಲ್ಲ, ಸೀರಿಯಸ್ ಆಗಿ. ಏನೋ ಐ ಲ್ಯಾಶಸ್ ಹಾಕಿದ್ದೀರಾ? ಈ ನ್ಯಾಚುರಲ್ ಅಮ್ಮ ಏನೇ ಮಂಗ್ ಕೇಳ್ತದೆ ನೀನು. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಶೂಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮಧ್ಯಾಹ್ನಕ್ಕೆ ಬರ್ತೀನಿ ಅಂದವರು 2 ಗಂಟೆ. ಏನು ನೋಡಿ ನಮ್ಮ ಗೆಸ್ಟ್ಗಳು ಹೆಂಗೆಲ್ಲ ಬರ್ತಾರೆ ಅಂದರೆ 2 ಅವರ್ ಲೇಟಾಗಿ ಬಂದಿದ್ದಾರೆ. ಹೊಟ್ಟೆ ಹಸ್ತೋಗಿತ್ತು ಕಂಪ್ಲೀಟಾಗಿ. ಏನೋ ಸಣ್ಣ ಆಗಬೇಕು, ಫೈರಾಗಿ ಕಾಣಬೇಕು, ತುಂಬ ಗುಡ್ ಲುಕ್ಕಿಂಗ್ ಬರಬೇಕು ಅಂತ ನನ್ನ ಹೆಂಡತಿ ನನಗೋಸ್ಕರ ವೆಜಿಟಬಲ್ ಸಲಾಡು ಕುಕ್ಕಡ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದಷ್ಟು ಫ್ರೂಟ್ಸ್ ತಿಂದ್ಕೊಂಡು ಒಂದು ಜ್ಯೂಸ್ ಕುಡ್ಕೊಂಡ್ರೆ ಮುಗೀತು. ಇನ್ನು ನೈಟ್ ಊಟ ಮಾಡಲ್ಲ. ಬೆಳಗ್ಗೆ ಹೊತ್ತು ಫ್ರೂಟ್ಸು, ಮಧ್ಯಾಹ್ನದ ಹೊತ್ತು ತರಕಾರಿ, ನೈಟು ಸ್ವಲ್ಪ ಅಂದರೆ ಮಧ್ಯಾಹ್ನದ ಹೊತ್ತು ಆ್ಯಕ್ಚುಲಿ ಇವತ್ತು ತಿನ್ನಬೇಕಿತ್ತು,
ಟೈಮ್ ಆಗಿಲ್ಲ. ಸ್ಕೆಡ್ಯೂಲ್ ಹೆಂಗೆಂಗೋ ಹೋಗ್ತಿದೆ. ಬ್ಯಾಕ್ ಟು ಬ್ಯಾಕ್ ದಿನನಿತ್ಯ 2-3 ಶೂಟ್ಗಳು ಮಾಡ್ತಿದ್ದೀನಿ. ಐ ಡೋಂಟ್ ನೋ ನೀವು ಹೆಂಗೆ ರಿಸೀವ್ ಮಾಡ್ತಿರೋ ಏನೋ. ಆಲ್ರೆಡಿ ನೀವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಿ ಗೊತ್ತು, ಬಟ್ ಇನ್ನೂ ಹೆಚ್ಚು ಶೇರ್ ಮಾಡೋದ್ರಿಂದ, ಇನ್ನೂ ಹೆಚ್ಚು ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ಒಳ್ಳೊಳ್ಳೆ ಪಾಡ್ಕ್ಯಾಸ್ಟ್ಗಳು ಹೊರಗಡೆ ಬರ್ತವೆ. ಅಂದರೆ ಅನ್ನೋನ್ ಟ್ರೂತ್ಸ್ಗಳು ರಿವೀಲ್ ಆಗ್ತವೆ ಈ ಪಾಡ್ಕ್ಯಾಸ್ಟ್ಗಳಲ್ಲಿ. ಸೊ ದಟ್ ಐ ನೀಡ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇದೇ ಥರ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ನಮ್ಮನ್ನು ಗೆಲ್ಲಿಸ್ತಾಯಿರಿ. ಇವತ್ತು ನಾನು ಈ ಪಂಚೆ ಹಾಕಿದ್ದೀನಿ. ಇನ್ನು ಮೇಲೆ ನನ್ನ ಡ್ರೆಸ್ ಕೋಡ್ ಪಂಚೆನೇ. ಯಾಕೆ ಅಂತ ಅಂದರೆ ನಮ್ಮತನವನ್ನು ಬಿಟ್ಕೊಡ್ಬಾರ್ದು, ವೆಸ್ಟರ್ನೈಸ್ ಆಗಬಾರ್ದು ಅಂತ ಹೇಳಿ ನನ್ನ ಎಲ್ಲ ಪಾಡ್ಕ್ಯಾಸ್ಟ್ಗಳಿಗೆ ಇನ್ನು ಮೇಲೆ ಪಂಚೆಯಿಂದನೇ ರೆಪ್ರೆಸೆಂಟ್ ಮಾಡ್ತೀನಿ. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಖಾದಿ ಲೈಸೆನ್ಸ್ ಸಿಕ್ಕಿದ್ದು ನಮ್ಮ ಕರ್ನಾಟಕಕ್ಕೆ ಗರಗದಲ್ಲಿದೆ, ನಿಮಗೆ ಗೊತ್ತಿದೆ. ಸೊ ಅವ್ರದ್ದೇ ಪಂಚೆ ಅಲ್ಲಿಂದನೇ ತರಿಸ್ಕೊಂಡಿರೋದು. ಶರ್ಟು ಎಲ್ಲ ಟೋಟಲಿ ಕಂಪ್ಲೀಟ್ ನಾನೇನು ವೇರ್ ಮಾಡಿದ್ದೀನೋ ಖಾದಿಯಿಂದ. ಯಾಕೆಂದರೆ ಅವ್ರಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ ಒಂದು ರೀತಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಬೆಂಬಲ ಕೊಟ್ಟಂಗೆ ಆಗುತ್ತೆ ನಾವು ಕೂಡ ಪರ್ಚೇಸ್ ಮಾಡೋದ್ರಿಂದ. ಈ ಥರ ಒಂದಷ್ಟು ನಾವು ಕೆಲಸಗಳನ್ನ ಮಾಡಿಕೊಂಡು ಸೊಸೈಟಿನೂ ಯೋಚನೆ ಮಾಡಬೇಕು ಆ್ಯಂಡ್ ನಮ್ಮ ಗ್ರೋತ್ ಕೂಡ ಯೋಚನೆ ಮಾಡಬೇಕು. ಯಾರೆಲ್ಲ ನೀವು ಕೂಡ ಲಕ್ಸುರಿ ಲೈಫ್ನ ಎಂಜಾಯ್ ಮಾಡ್ತಿದ್ದೀರ, ದಯವಿಟ್ಟು ಖಾದಿಗೆ ಸಪೋರ್ಟ್ ಮಾಡಿ. ಗರಗದಲ್ಲಿರುವಂತಹ ಖಾದಿ ತುಂಬ ಸೇಲ್ಸ್ ಕಮ್ಮಿ ಆಗ್ತಾ ಇದೆ. ಸೊ ಅಲ್ಲಿ 100 ಜನ ಹೆಣ್ಮಕ್ಳು ಪ್ರತಿನಿತ್ಯ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೊಂದು ಸಪೋರ್ಟ್ ಆಗಬೇಕು ಅಂತಂದರೆ ಈ ರೀತಿ ಖಾದಿನ ತೊಡೋದ್ರಿಂದ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಖಾದಿ ಲೈಸೆನ್ಸ್ ಸಿಕ್ಕಿದ್ದು ನೆಹರು ಕಾಲದಲ್ಲಿ. ಸೊ ಆಗ ಸಿಕ್ಕಂಥ ಲೈಸೆನ್ಸು ಇವತ್ತಿನವರೆಗೂ ಸ್ಟ್ರಗಲ್ ಮಾಡ್ಕೊಂಬರ್ತಿದ್ದಾರೆ. ಸೊ ಅವ್ರನ್ನ ಬೆಳೆಸಬೇಕು, ಅವ್ರನ್ನ ಉತ್ತೇಜನ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ಕಾಸ್ಟ್ಯೂಮ್ ಹಾಕಿದ್ದೀನಿ ಇವತ್ತು. ಆಫ್ಟರ್ ಸ್ಮಾಲ್ ಬ್ರೇಕ್ಫಾಸ್ಟ್ ಊಟನೂ ಕೊಡಿಸ್ಕೊಂಡು ಇಬ್ಬರನ್ನೂ ಇವಾಗ ಫೋಟೋಶೂಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫೋಟೋಶೂಟ್ ಯಾಕೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಯಿದೆ, ಕಮ್ಯುನಿಟಿ ಪೋಸ್ಟಲ್ಲಿ ನೀವು ನೋಡ್ತಾನೆ ಇರ್ತೀರಾ. ಸೊ ಕಮ್ಯುನಿಟಿ ಪೋಸ್ಟಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ಹಾಕ್ತೀವಿ. ಆಮೇಲೆ ಎಷ್ಟೋ ಜನರಿಗೆ ಫೋಟೋಸ್ಗಳು ಒಳ್ಳೊಳ್ಳೆ ಕ್ವಾಲಿಟಿ ಫೋಟೋಸ್ಗಳು ಸರ್ಚ್ ಮಾಡಿದಾಗ ಇವ್ರ ಬಗ್ಗೆ ಸಿಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಚರಿತಾ ಅಂತ ಹೊಡೆದ್ರೆ ನಮ್ಮ ವೆಬ್ಸೈಟ್ ಲಿಂಕ್ ಬರುತ್ತೆ, ಅಲ್ಲೂ ಕೂಡ ಹೋಗಿ ಒಂದಷ್ಟು ಒಳ್ಳೊಳ್ಳೆ ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಹೌದು, ಥ್ಯಾಂಕ್ ಯು. ಮಾಡೋದಕ್ಕೆ ಈ ಹುಡುಗರು ಅಷ್ಟೇ. ತುಂಬ ಖುಷಿ ಆಗುತ್ತೆ. ಲೈಕ್ ಇದೆಲ್ಲ ಕೇಳ್ತಾ ಇದ್ರೆ ಹಿಂಗೆಲ್ಲ ಮಾಡ್ತಾ ಇದ್ದೀರಲ್ಲ, ಸೊ ತುಂಬ ಹೆಮ್ಮೆ ಆಗುತ್ತೆ. ಬಿಕಾಸ್ ನನಗೆ ಖುಷಿ ಆಗಿದೆ ಅಂದರೆ ಈ ಬ್ರಾಡ್ಕಾಸ್ಟ್ ನಡೆಸ್ತಿರಲ್ಲ, ಸೊ ಅದೇ ಟೈಮಲ್ಲಿ ನಮ್ಮಂತರನ್ನ ಗುರುತಿಸೋದಕ್ಕಿಂತ ನಮ್ಮಂತರ ಗುರುತಿಸಿ ಎಷ್ಟು ಮುಖ್ಯನೋ, ಸೊ ಅದೇ ನಿಟ್ಟಿನಲ್ಲಿ ಸೊ ವಿಲೇಜ್ ಲೆವೆಲಲ್ಲಿ ಒಳ್ಳೆ ಮಕ್ಕಳು ಇರ್ತಾರೆ, ಎಜುಕೇಷನ್ ಮುಂದೆ ಬಂದಿರೋಂಥವ್ರು, ಸ್ಪೋರ್ಟ್ಸಲ್ಲಿ ಮುಂದೆ ಬಂದಿರೋಂಥವ್ರು, ಮತ್ತು ಅದೇ ರೀತಿಯಲ್ಲಿ ಎಷ್ಟೋ ಕಲೆಗಾರರಿದ್ದಾರೆ, ಎಷ್ಟೋ ವಿದ್ಯಾವಂತರಿದ್ದಾರೆ, ಎಷ್ಟೋ ಚಿತ್ರಕಲೆ ಪರಿಷತ್ಗಳಲ್ಲಿ ಎಷ್ಟೋ ಅವ್ರ ತನನ ತೋರಿಸ್ಕೊಳ್ಳೋಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾಯಿಲ್ಲ. ಸೊ ಅಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ, ಒಳ್ಳೆ ಹೋರಾಟಗಾರರಿದ್ದಾರೆ, ದಲಿತ ಮುಖಂಡರು, ಆಮೇಲೆ ಸಂವಿಧಾನ ಬಗ್ಗೆ ತಿಳ್ಕೊಂಡಂಥವ್ರು, ದೇಶದ ಬಗ್ಗೆ ತಿಳ್ಕೊಂಡಂಥವ್ರು, ಸುಮಾರು ವಿಚಾರಗಳ ತಿಳ್ಕೊಂಡಂಥವ್ರು ಎಷ್ಟೋ ಇವತ್ತು ಹಳ್ಳಿಗಳಲ್ಲಿ ಮೂಲೆ ಗುಂಪಾಗಿದ್ದಾರೆ. ಸೊ ಅಂಥವ್ರು ಹೊರಗಡೆ ತರುವಂಥ ಕೆಲಸ ಮಾಡಿ 100% ಮಾಡೇ ಮಾಡ್ತೀನಿ, ವಿತೌಟ್ ಮಿಸ್ ಮಾಡ್ತೀನಿ. ಬನ್ರಪ್ಪ, ಸಾಫ್ಟ್ ಲೈಟಿಂಗ್ ಇದೆ, ಎಲ್ಲಿ ಬೇಕೋ ಹೇಳಿ, ಓಕೆನಾ? ಚೇಂಜ್ ಮಾಡ. ಹಾಂ, ಒಂದು ನಿಮಿಷ ರೀ, ಐಶ್ವರ್ಯನ ಜೊತೆ ತೆಗೆಸ್ಕೊಬಿಡ್ತೀನಿ. 2 ಸಿಂಗಲ್ಸ್ ಒಂಚೂರು ಕ್ರಾಸ್ಗೆ ನಂತರ ಹಿಂಗೆ. ಹಾಂ, ಒಂಚೂರು ಹಾಂ ಹಾಂ, ಎಸ್. ಹತ್ರ ಬನ್ನಿ, ಗ್ಯಾಪ್ ಬೇಡ. ಓಕೆ, ಅಲ್ಲಿ ಹಿಂದ್ಗಡೆ ವೈಟಿಶ್ ಹೊಡಿತಾ ಇದ್ದಾರೆ, ವೈಟಿಶ್ ಹೊಡಿಯೋದು ಬೇಡ, ಬ್ಲ್ಯಾಕಿಶ್ ಹೊಡೀಲಿ. ಹಾಂ, ಒಂಚೂರು ಹಿಂಗೆ ತೆಗಿ, ಪರವಾಗಿಲ್ಲ. ಬಮ್ಮ. ಹ್ಞೂ, ಯಾವ ಕಡೆ ನೋಡ್ಲಮ್ಮ? ಈ ಕಡೆ ನೋಡಿ. ಓಕೆ, ವಿ ಶೇಪಿಗೆ ತಿರ್ಕೊ, ಹಿಂಗೆ. ಹಾಂ, ಓಕೆ, ಒಂದು ನಿಮಿಷ ಇರು. ಇರು, 1 ಸೆಕೆಂಡು. ಐಶು ಯಾಕೋ ತುಂಬ ಮೂಡಿ ಆಗಿಬಿಟ್ಟಿದೆ, ಯಾಕೆ ಐಶು? ಗ್ಯಾಪ್ ಇದೆಯಾ? ಇಲ್ಲ ಸರ್, ಎಷ್ಟು ಚೆನ್ನಾಗಿದೆಯಾ? ಅಷ್ಟೇನಿಲ್ಲ, ಬೇಡ, ಗ್ಯಾಪ್ ಇರಬಾರ್ದು. ನೀನು ಮೊನ್ನೆ ತೆಗ್ದಲ್ಲ 1.5 ಮೀಟ್ರ್ ದೂರದಲ್ಲಿ ಹಂಗಾಗಬಾರ್ದು. ಅಷ್ಟೇನು ಗ್ಯಾಪ್ ಏನಿಲ್ಲ. ಹತ್ರ ಬಾ ಚರಿ. ಎಷ್ಟು ಚೆನ್ನಾಗಿದೆಯಾ? ಓಕೆ ಓಕೆ, ಇರಲಿ. ಫೋಟೋಶೂಟ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾವು ಡೈರೆಕ್ಟಾಗಿ ಮನೆಗೆ ಹೋಗಿ ಪಾಡ್ಕ್ಯಾಸ್ಟ್ನ ಶುರು ಮಾಡೋದಿದೆ. ಪಾಡ್ಕ್ಯಾಸ್ಟ್ನ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡ ಪಾಡ್ಕ್ಯಾಸ್ಟಲ್ಲಿ ಒಳ್ಳೆ ಹೈ ಕ್ವಾಲಿಟಿಯಲ್ಲಿ ನೀವು ನೋಡ್ಬೋದು. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇಂಥದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋದಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ಫೋಟೋಶೂಟ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಪಾಡ್ಕ್ಯಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ.
ಏನು ಅಂತಂದರೆ ಚರಿತನ್ ಲೈಫ್ ಸ್ಟೋರಿ ಇದೆಯಲ್ಲ ಒಂದು ರೀತಿ ಫ್ಯಾಂಟಾಸ್ಟಿಕ್ ಲೈಫ್ ಜರ್ನಿ. ಅವ್ರ ಲೈಫ್ ಜರ್ನಿನ ನಾನಂತೂ ಒಂದು ಸಲ ಡಿಜಿಟಲ್ ಮಾಧ್ಯಮದಲ್ಲಿ ಎಲ್ರಿಗೂ ತೋರಿಸಿದ್ದೀನಿ ಆ್ಯಂಡ್ ಕೇಳಿದ್ದೀನಿ ಕೂಡ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಸಲ ಫಾರ್ ದ ಫಸ್ಟ್ ಟೈಮ್ ಒನ್ ಪಾಡ್ಕ್ಯಾಸ್ಟಲ್ಲಿ ಲೆಟ್ಸ್ ಎಕ್ಸ್ಪ್ಲೋರ್ ಚರಿತಾ ಕೊಂಕಲ್ ಮತ್ತು ನಮ್ಮ ಐಶ್ವರ್ಯ ರೆಡ್ಡಿ. ಬನ್ನಿ. ಓಕೆ, ಆಲ್ರೆಡಿ ಗೆಸ್ಟ್ ಬಂದಾಯಿತು. ಐಶ್ವರ್ಯ ಮತ್ತು ಚರಿತಾ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ಅದು ಒಂದು ರೀತಿ ಲೈಫ್ ಸ್ಟೋರಿನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನೋಡಿದ್ದೀರಾ, ಆ ರೀತಿ ಇರಲ್ಲ, ಒಂದು ಪ್ರೋ ಲೆವೆಲ್ಗಿರುತ್ತೆ. ಕಾನ್ವರ್ಜೇಷನ್ ಸಖತ್ತಾಗಿರುತ್ತೆ. ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೀರಾ ಆಕಾಶ್ ಅವ್ರ ಪಾಡ್ಕಾಸ್ಟಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಒಂದು ರೀತಿ ಬೋಲ್ಡ್ ಟಾಕ್ ಮತ್ತು ಒಂದು ಇನ್ಸ್ಪಿರೇಷನ್ ಟಾಕ್ ಇರುತ್ತೆ. ಇವಾಗ ನಮ್ಮ ಹುಡುಗರು ಕ್ಯಾಮ್ರಾ ಸೆಟಪ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡ್ತಾರೆ, ಲೈಟಿಂಗ್ಸ್ ಎಲ್ಲ ಸೆಟಪ್ ಆಗಿದೆ. ಆ್ಯಂಕರ್ ಎಲ್ಲ ಎದ್ದೋಗಿದ್ದಾರೆ. ನಮ್ಮ ಗೆಸ್ಟ್ ರೆಡಿಯಾಗಿದ್ದಾರೆ. ಓಕೆ, ಒಂದು ರೆಡ್ ರೋಸ್ ಥರ ರೆಡಿಯಾಗಿದ್ದಾರೆ. ಕಾಣ್ತಿದ್ಯಾ ಅಂದ್ಬಿಟ್ರು ನನ್ನ. ಓ ಮೈ ಗಾಡ್, ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ. ಚೆನ್ನಾಗಿ ಕಾಣ್ತಿದ್ದೀನಾ? ಥ್ಯಾಂಕ್ ಯು. ಓಕೆ, ರೆಡಿನಾ ಮಾತಾಡಲಿಕ್ಕೆ? ಯಾ ಓಕೆ, ಬೋಲ್ಡ್ ಟಾಕ್ ಮಾತಾಡಲಿಕ್ಕೆ ರೆಡಿನಾ? ವೇಟಿಂಗ್ ಫಾರ್ ಇಟ್. ನಂದಿನಿ, ಫಸ್ಟ್ ಆಫ್ ಆಲ್ ನಂದಿನಿ ಅವ್ರನ್ನ ಮೀಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಅ ಲಾಂಗ್ ಟೈಮ್ ಮೀಟ್ ಮಾಡ್ತಿರೋದು ನಿಮ್ಮನ್ನು. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ. ಆಲ್ ಯೋರ್ ಬ್ಲೆಸ್ಸಿಂಗ್ಸ್. ನೀವು ಬಂದು ವೀಡಿಯೋಸ್ ಎಲ್ಲ ಮಾಡಿ ಹೋಗಿ ಒಂದು ಬೇರೆನೇ ವೈಬ್ ಬಂದ್ಬಿಡ್ತು ಆ್ಯಕ್ಚುಲಿ, ಓಕೆ, ರಿಯಲಿ ರಿಯಲಿ. ಸೊ ಪೀಪಲ್ ಸ್ಟಾರ್ಟೆಡ್. ಇವತ್ತು ನಾನು ಆಟೋದಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಸೊ ಅವಾಗ ಆಟೋ ಡ್ರೈವರ್ ಹೇಳ್ತಾ ಇದ್ರು, ಇನ್ನೊಂದು ಇಂಟರ್ವ್ಯೂ ನೋಡಿ ಮೇಡಮ್ ಅಂತ ಹೇಳ್ಬಿಟ್ಟು. ಅವಾಗ ನಂಗೆ ಶಾಕ್ ಆಯ್ತು. ಓ ಇಷ್ಟೆಲ್ಲ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನೀವು ಡಮ್ಮಿ ಅನ್ಕೊಂಡಿದ್ರಾ? ಡಮ್ಮಿ ಅಲ್ಲಮ್ಮ, ಡಮ್ಮಿ. ನಮ್ದು ಆಲ್ ಓವರ್ ಕರ್ನಾಟಕದ್ದು ಕಮ್ಮಿ ಇಲ್ಲ, ಅಲ್ಲಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಬಟ್ ಐ ವಿಲ್ ನೆವರ್ ಫರ್ಗೆಟ್ ದ ಫಸ್ಟ್ ವಿಡಿಯೋ ವಾಸ್ ಫ್ರಮ್ ಡಿಜಿಟಲ್ ಮಾಧ್ಯಮ ಅಲ್ವೇ. ಓಕೆ, ಸೂಪರ್ ಅಲ್ಲ, ನೈಸ್ ಅಲ್ಲ, ಇದೇ ಖುಷಿ ಯಾವಾಗಲೂ ಇರಲಿ. ನಮ್ಮ ಆಂಕರ್ ರೆಡಿ ಆಗಿದ್ದಾರೆ. ವಾವ್, ಕಾಸ್ಟ್ಯೂಮ್ ಏನಿದು? ಆಕಾಶ್ ಅವರು ದಿನ ದಿನ ಬರ್ತಾ ಎಲೆಕ್ಷನ್ ಪೊಲಿಟಿಕಲ್ ಪಾಡ್ಕಾಸ್ಟ್ನ ಮಾಡ್ತಾ ಇದ್ದೀನಿ ಇವತ್ತು. ನಮ್ಮ ಐಶ್ವರ್ಯ ರೆಡ್ಡಿ, ಅ ಬ್ಯೂಟಿಷಿಯನ್ ಟರ್ನ್ಡ್ ಪೊಲಿಟಿಷಿಯನ್. ಲೆಟ್ಸ್ ವೆಲ್ಕಮ್ ಟು ದ ಕನ್ನಡ ಪಾಡ್ಕಾಸ್ಟ್. ಓ ಮೈ ಗಾಡ್, ವೈಬ್ಸ್ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ವಾವ್, ಇದು ಬೇರೆನೇ ವೈಬ್ಸ್ ತಂದ್ಬಿಡ್ತು ನನಗೆ. ಓಕೆ, ಆಲ್ ದ ಬೆಸ್ಟ್ ಇಬ್ಬರಿಗೂ, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ, ಓಕೆನಾ? ಫ್ರೇಮ್ ಎಲ್ಲ ಸೆಟ್ ಆಗ್ತಾ ಇದೆ. ಇನ್ನೂ ನಮ್ಮ ಹುಡುಗರು ಸರ್ಕಸ್ ಮಾಡ್ತಾ ಇದ್ದಾರೆ. ಓಕೆ, ಮೈಕ್ ಆಫ್ ಮಾಡಬೇಡಿ, ಮೈಕ್ ನೋಡ್ಕೊಳ್ಳಿ ಎಲ್ಲರೂ, ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. ಎಸ್, ಓಕೆ, ಬನ್ನಿ ಎದ್ದೋಡೋಗ್ತಾ ಇದ್ದಾರೆ ನೋಡಿ. ನಮ್ಮ ಆ್ಯಂಬಿಯನ್ಸ್ ಇವತ್ತು ಇವ್ರಿಗೋಸ್ಕರ ಬೇರೆ ರೀತಿ ಸೆಟ್ ಮಾಡಿದ್ದೀವಿ. ಓಕೆ, ನಮ್ಮ ಚರಿತಾ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತೀನಿ ಇವಾಗ. ಚರಿತಾ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಅವರು ಎರಡು ಡ್ರೆಸ್ ಚೇಂಜ್ ಮಾಡಿದ್ರು, ಕಾಸ್ಟ್ಯೂಮ್ ಎಲ್ಲ ಸಖತ್ತಾಗಿ ತಂದಿದ್ದಾರೆ. ಸೀರೆನ ಯಾವ ಚೂಸ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಮೇ ಬಿ ನನಗೆ ಒಂದೆರಡು ಬಿಟ್ಟೋಗ್ಬೋದು ಅನ್ಕೋತೀನಿ, ಒಂದು ತಗೊಂಡೋಗ್ತಾರೇನೋ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಓಕೆ, ಇನ್ನೂ ರೆಡಿ ಆಗೋದಿದೆ. ರೆಡಿ ಅನ್ನೋಕ್ಕೇನಿಲ್ಲ, ಲೈಕ್ ಸಾರಿ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಡ್ರೆಸ್ಸಲ್ಲಿ ಇಲ್ಲ, ಸಾರಿಲಿಲ್ಲ ಅಂತ. ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಹಾಗಾದರೆ ಖಂಡಿತವಾಗ್ಲಿ ಸಾರಿಯಲ್ಲಿ ನಾನು ಫಸ್ಟ್ ಟೈಮ್ ಇಷ್ಟು ತೆಳು ಸಾರಿ ಉಡ್ತಾ ಇರೋದು. ನಿಮ್ಗೇನು ಕೊಲೆಸ್ಟ್ರಾಲ್ ಇಲ್ವಲ್ಲ, ಓಕೆ, ಅನ್ಸಲ್ಲ ಏನು ಈ ಥರ ಅಂತ ಎಲ್ಲ ಹೇಳಿ. ಹೈಟ್ ಇರ್ತೀರಲ್ಲ ನೀವು, ಹಂಗಾಗಿ ನೀವಾದ್ರೂ ಸರಿ, ಐಶ್ವರ್ಯ ಆದ್ರೂ ಸರಿ, ಎಷ್ಟೇ ದಪ್ಪ ಆದ್ರೂ ಏನೇ ಆದ್ರೂ, ಎಷ್ಟು ಟ್ರಾನ್ಸ್ಪರೆಂಟ್ ಕ್ಲಾತ್ಸ್ ವೇರ್ ಮಾಡಿದ್ರು ಆ ಥರ ಅನ್ಸಲ್ಲ. ಓಕೆ, ರೆಡಿ ಆಗಿ ಚೆನ್ನಾಗಿ ಕಾಣುತ್ತೆ ಅನ್ಕೊಂತೀನಿ. ನೈಸ್ ನೈಸ್. ಸೊ ಜನರಿಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಎಸ್, ಲೈಕ್ ಈ ಸ್ಟೈಲಲ್ಲಿ ಹಾಕಿದ್ರೆ ಆಲ್ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರೆಡಿ ಆಗಿ. ಎಸ್ ಎಸ್ ಆ ಥರ ಟೋಟಲಿ ಕಂಪ್ಲೀಟಾಗಿ ಅವ್ರು ರೆಡಿ ಮಾಡ್ತಾರೆ 3D ಅನಿಮೇಷನ್. ಬಟ್ ಇವಾಗ ಬಂದರೆ ಔಟ್ಪುಟ್ಸ್ ಎಲ್ಲ ಸಾಕಾಗಿದೆ. ಬೇರೆ ಲೆವೆಲ್ ಆ್ಯಕ್ಚುಲಿ. ಕ್ಲಾರಿಟಿ ಎಲ್ಲ, ಕ್ಲಾರಿಟಿ ಎಲ್ಲನೂ. ಥ್ಯಾಂಕ್ ಯು ಸೋ ಮಚ್. ನೀವು ಅಂತೂ ಇಂತೂ ಬಂದ್ರಲ್ಲ. ನನಗೆ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು. ಇವಾಗ ಮಿಡ್ ಬ್ರೇಕ್ ತಗೊಂಡಿದ್ದಾರೆ. ಆ್ಯಂಕರು ಇಲ್ಲ, ಗೆಸ್ಟು ಇಲ್ಲ. ಎಲ್ಲೋಗಿದ್ದಾರೆ ಅಂತ ನಾನು ಇವಾಗ ಹುಡುಕ್ಬೇಕು. ಎಲ್ಲರೂ ಎಲ್ಲೆಲ್ಲೋಗಿದ್ದಾರೆ? ಓ, ಬರ್ತಾ ಇದ್ದಾರೆ ಗೆಸ್ಟ್ ಇಲ್ಲಿ. ಓಕೆ, ಚರಿತಾ ಬರ್ತಾ ಇದ್ದಾರೆ. ನೋಡೋಣ. ಇನ್ನು ಆ್ಯಂಕರ್ ಇಲ್ಲಿ ಓ ಹಸ್ವಾಯ್ತು ಅಂತ ಹೇಳ್ಬಿಟ್ಟು ತಿಂಡಿ ಪೋತಾ ಬಿಸ್ಕೆಟ್ ತಿಂತಿದ್ದಾರೆ. ನಮ್ಮ ಮನೆಗೆ ಬಂದು ನಾವು ಹೆಂಗಿದೀವಿ ಅಂತ ಹೇಳಿದರೆ ಐಶ್ವರ್ಯ ಅವರು ಟೀ ಮಾಡ್ತಾ ಇದ್ದಾರೆ. ಸೊ ಸಾರಿ ಐಶ್ವರ್ಯ. ಥ್ಯಾಂಕ್ ಯು ಸೋ ಮಚ್. ಇವಾಗ ನೋಡ್ತಿದ್ನಿ, ಹೌದು
ಹೌದು ನಿಜ. ಸ್ವಲ್ಪ ನಾವು ಕೊಡ್ತೀವಿ, ಕರ್ನಾಟಕ ಜನತೆ ಏನ್ ಕೊಡ್ತಾರೆ ಅಂತ ನೋಡೋಣ. ಅದೇ ಇವಾಗ ಕಮೆಂಟ್ಸ್ ಬರೋದ್ರ ಮೇಲೆ ಡಿಫೆಂಡ್. ಆಕ್ಚುಲಿ ಏನ್ ಗೊತ್ತಿ, ನಾನು ಸ್ವಲ್ಪ ದಪ್ಪ ಆಗಿದ್ರೆ ಹಂಗೆ ಅನ್ನಿಸ್ತಾ ಇದೆ. ದಪ್ಪ ಬೇಕಾಗಿದ ಆ ಸಿಲ್ಕ್ ಸ್ಮಿತಾ ಆ ಥರ. ಐ ಮೇಂಟೈನ್ ಮೈ ಫಿಗರ್. ಫಿಗರ್ ಫಿಟ್ನೆಸ್ ಫಿಟ್ನೆಸ್ ಅಂಡ್ ಫಿಗರ್ ಎರಡು. ಓಕೆ ಐಶು ಏನ್ ಹೇಳ್ತೀರಾ? ನನ್ಗೆ ಓಕೆ, ಸಿಲ್ಕ್ ಸುಮಿತಾ ನಾವು ಕಣ್ಣಲ್ಲಿ ನೋಡಿಲ್ಲ, ಇಲ್ಲಿ ನೋಡ್ಕೋತಿದೀವಿ ಅಂತ ಅನ್ಕೋತೀನಿ. Okay. ಕಾಂಪ್ರಮೈಸ್ ಆಗ್ತೀನಿ. ಓಕೆ, ಇವಾಗ ಸಿಲ್ಕ್ ಸ್ಮಿತಾ ಜೊತೆ ಒಂದು ಡ್ಯಾನ್ಸ್ ಮಾಡ್ಸಿದ್ರೆ ಹೆಂಗಿರುತ್ತೆ? ಹಳ್ಳಿ ಮೇಷ್ರೇ ಹಳ್ಳಿ ಮೇಷ್ರೇ ಮಾಡಿಸಿ ಐ ಬಿಡ್ಬಾರ್ದ. ಅಲ್ಲ ಕಾನ್ವರ್ಸೇಷನ್ ಆಗಕ್ಕೆ ಈ ಮೈಕ್ ತಗೊಳ್ಳಿ ಅಂತ ನೋಡಿ ಈ ಕಡೆ ಟರ್ನ್ ಮಾಡಿ. ನೋಡಿ, ನನ್ನ ಮಗನಿಗೆ 1 kg ಕೇಕ್ ತರೋದಕ್ಕೆ ಇವ್ರು ಇಷ್ಟು ನಾಟಕ ಆಡ್ತಿದ್ದಾರೆ. ಏನು ಮಾಡ್ಲಿ ನಾನು? 100% ಹ್ಯಾಪಿಯಾಗಿ ನಾನು ಒನ್ ಕೇಕ್ ನ ತರಿಸ್ತಾ ಇದ್ದೀನಿ. ಬಿಕಾಸ್ ನನ್ನ ಮಗು ತರ ಟ್ರೀಟ್ ಮಾಡ್ತೀನಿ. 12 ಗಂಟೆ ಕೇಕ್ ಕಟ್ ಮಾಡಿಸ್ತೀಯಾ? ಇಲ್ಲ, ಅಷ್ಟೊತ್ತವರೆಗೆ ಇರಕ್ ಆಗಲ್ಲ. ಬಿಕಾಸ್ ನಾನು ಹೋಗ್ಬೇಕು. ಆದ್ರೆ ಮಗುಗ್ ನಾವು ಎಲ್ಗ್ ಹೋಗ್ತಾ ಇದ್ದೀರಾ? ಮಾಡಿಸಿ ಹೋಗ್ತಾ ಇದೀನಿ. ಸಾರಿ ಪ್ಲೀಸ್. ತುಂಬಾ ಪರ್ಸನಲ್ ಕೆಡಿಸ್ತಾರಪ್ಪ ಇವರು. ಮನೆಗೆ ಹೋಗ್ಬಾರ್ದಾ? ಎಲ್ಲಿಗೆ ಹೋಗ್ತಾರೆ? ಇಲ್ಲೇ ಇರಲ್ಲ. ಆ ಥರ ಏನಿಲ್ಲ, ಉಳ್ಕೊಂಡೆ ಸರಿ ಆಕಾಶ್, ಒಂದ್ ನಿಮಿಷ. ಓಕೆ ಆಕಾಶ್, ನನ್ ಕಂಡ್ರೆ ನಿಮ್ಗೆ ಇಷ್ಟನೇ ಇಲ್ವಾ? ನಿಜ ಹೇಳಿ. ನಿಮ್ಮನ್ ಕಂಡ್ರೆ ಯಾರಿಗ ಇಷ್ಟ ಇಲ್ಲ ರೀ? ಇಡೀ ಕರ್ನಾಟಕನೇ ನಿಮ್ಮನ್ನ ಇಷ್ಟ. ನನ್ಗೂ ಇಷ್ಟ ರೀ. ನೋಡಿ ಆತ ನನ್ ತುಂಬಾ ಇಷ್ಟ. ನೋಡ್ರಿ, ನನ್ ಬ್ಯೂಟಿ ಚರಿತಾ ಅಂದ್ರೆ ನಂಗೆ ಇಷ್ಟ ರೀ. ಯಾರ್ರಿ ಇಲ್ಲ ಅಂತ ಹೇಳಿದ್ದು? ಓಕೆ, ರಾಂಗ್ ಅಲ್ಲ. ಏನ್ ಪ್ರಾಬ್ಲಮ್ ಏನಿದೆ? ಐ ಆಮ್ ವೆರಿ ಕ್ಯಾಶುವಲ್. ಐ ಆಮ್ ಹ್ಯಾಪಿ ಆಕಾಶ್. ಅಷ್ಟೇ ತಾನೆ? ಕಮಾನ್ ವಾಟ್ ಕಮಾನ್ 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 ಕಮಾನ್. ಏನ್ ನಡೀತಿದೆ ಇಲ್ಲಿ? ಏನ್ ನಡೀತಾ ಇದೆ? ಏನ್ ನಡೀತಾ ಇದೆ? ಏನ್ ನಡೀತೈತೆ ಗೊತ್ತೇ ಆಗ್ತಿಲ್ಲ ನಮ್ಗಂತೂ. ಕನ್ಫ್ಯೂಸ್ ಅಲ್ಲಿ ಗೊತ್ತಾಗಲ್ಲ. ಇವಾಗ ಪಿಕ್ಚರ್ ನೋಡಿ, ಪಿಕ್ಚರ್ ಅಭಿ ಬಾಕಿ ಹೇ. ನಮ್ಮ ಐಶು ಅವ್ರಿಗೆ ಒಂದು ಸಾಂಗ್ ಪ್ರೆಸೆಂಟ್ ಮಾಡ್ತಿದ್ದೀವಿ, ನಾನು ಆಕಾಶ್. ಯಾವುದಂತ ನೋಡಿ. ಇಲ್ಲಿ ಬಾರಪ್ಪ ಐಶ್ವರ್ಯ, ಬಾರ ಆಕಾಶ್. ಬಾ ಚರಿತಾ. ಎಲ್ಲಿ ಬಿದ್ದೆ? ಇದ್ರಲ್ಲಿ ಐಶು ಇರ, ನೀನು ಕೇಳ್ತಾಗ ನಿಮಿಷ. ಹಾ, ನೆಕ್ಸ್ಟ್ ನಿಮಗೆ. ಅವ್ರು ಬಂದ್ರೆ ಆಟ ಹತ್ತಿದ್ರ ವಾಪಸ್ಸು ಬರಕ್ಕೆ ಹೇಳ್ದಾಗ ಇದು ಒಳ್ಳೆ ಉಪೇಂದ್ರ ಆಗ್ಬಿಟ್ಟವಳ. ಬಿದ್ದೋದ ತಂಗೆ ಏನು ಸಾಕು, ಆಫ್ ಮಾಡಿ. ಇವಾಗ ನಮ್ಮ ಮನೇಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ಏನಾಗುತ್ತೆ ಅಂತೆಲ್ಲ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಜಾಯ್ನ್ ಆಗ್ತಾ ಇದ್ದೀನಿ ಅಷ್ಟೇ. ಓಕೆ, ನೀವು ಬರೀ ನೋಡುಗರಾಗಿ. ಅಯ್ಯೋ ಹಳ್ಳಿ ಮೇ ನೀವು ಹೋಗ್ಬೇಕು ಅವ್ರ ಹತ್ರ. ನಿಜ ಇವಾಗ ಸಿಲ್ಕ್ ಸ್ಮಿತಾ ಥರನೇ ಕಾಣಿಸ್ತಿದ್ದಾರೆ ನನಗೆ ಇವಾಗ. ಅಯ್ಯೋ ನಮ್ಮ ಹುಡುಗರು
ಇನ್ನೂ ನಗ್ಗಿಂದ ಹೊರಗಡೆ ಬಂದಿಲ್ಲ. ಐಶ್ವರ್ಯ KFC ಚಿಕನ್ ತರಿಸಿದ್ದಾರೆ ನಮಗೋಸ್ಕರ, ಎಲ್ರಿಗೋಸ್ಕರ. ಹೆಮ್ಮೆ ಆಗಿದೆ ನೋಡ್ಲಿಕ್ಕೆ, ತಿನ್ಬೇಕು, ಹಸುವಾಗ್ತಿದೆ. ಹೇಳಿದ್ದು ಲೈಕ್ ಏನು ಹೇಳ್ತಾರೆ, ನಾನು ತರಿಸಿದಲ್ಲಿ ನಾನು 6 ತಿಂಗಳು ನಾನ್ ವೆಜ್ ಬಿಟ್ಟಿದ್ದೀನಿ ಗೊತ್ತಾ. ಇಲ್ಲಪ್ಪ ನಾನ್ ವೆಜ್ ಬೇಡ ನನಗೆ, ಥ್ಯಾಂಕ್ ಯು. ವೆಜ್ ಅನ್ಕೊಂಡಿದ್ದೆ ನಾನು. KFC ಅಲ್ಲಿ ಏನು ಸಿಗುತ್ತೆ? ನಾನು ವೆಜ್ ಅನ್ಕೊಂಡೆ. ಆಫ್ ಮಾಡು. ನಂದಿನಿ ಇಸ್ ಬಿಸಿ, ಐಶ್ವರ್ಯ ಇಸ್ ಬಿಸಿ ಇನ್ ಕುಕಿಂಗ್. ಎಗ್ ರೈಸ್ ಮಾಡ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು, ನಾನು ಮಾಡ್ಕೊಡ್ಬೇಕು, ಐಶ್ವರ್ಯ ಮಾಡ್ಕೊಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನೇ ತಿನ್ನಿಸ್ತಾ ಇದ್ದೀನಿ. ವಾವ್, ಏನ್ ಬಾಂಡಿಂಗ್ ಅಲ್ಲ ನಿಮ್ಮಿಬ್ರದ್ದು. ಹೊಸ್ತಿದೆ. ಐಶು ಕಿಚನ್ ಇಟ್ಟಿದ್ರಲ್ಲ ಎಕ್ಸ್ಪರ್ಟ್ ಅಂತ ಹೇಳಿ ಎಗ್ ರೈಸ್ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ. ಎಗ್ ರೈಸ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ನಂದಿನಿ ಮನೆಯಲ್ಲಿ. ನಂದು ಕಿಚನ್ ಅಲ್ಲಿ, ಐಶು ಕಿಚನ್ ಅಲ್ಲಿ ಐಶುಸ್ ಕಿಚನ್ ಅವ್ರು ಬಂದು ಕುಕ್ ಮಾಡ್ತಿರೋದು. ಕುಕಿಂಗ್ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀರಾ ಇನ್ನ? ಹೌದು, ಇನ್ನ ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶೋರ್, ನೋಡಿ ಹೆಂಗ್ ಮಾಡ್ತಾರೆ. ಮಾಡ್ಬೇಕು ನೀವು. ಆಕ್ಚುಲಿ ಮಿಡ್ ನೈಟ್ ಕ್ರೇವಿಂಗ್ ನಮ್ಗೆಲ್ಲ ಇವಾಗ. ಹೀಟ್ ಜಾಸ್ತಿ ಮಾಡ್ಕೊ. ಸಾಕು. ತುಂಬಾ